Hello everyone. Good morning. Shubhodaya. Elru hegidira? After a very long time, we are meeting again. Well, in between ಸುಮಾರಷ್ಟು ಮೆಸೇಜಸ್ಸು ಕಾಲ್ಸು ಬರ್ತಾ ಇತ್ತು. ಲೈಕ್ ಪ್ಲೀಸ್ ಅಡ್ರೆಸ್ ಮಾಡಿ ಸ್ಟೂಡೆಂಟ್ಸ್ನ, ನಮಗೊಂದು ಗೈಡ್ ಮಾಡಿ, ಮಾಕ್ ಇಂಟರ್ವ್ಯೂಗೆ ಹೆಂಗೆ ರೆಡಿ ಆಗಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಸುಮಾರು ಜನ ಕೇಳ್ತಾ ಇದ್ರಿ. But due to time constraints, work pressure, I could not make it up. But now is the right time to interact with you all. First of all, many congratulations to all of you who have made it up to the list. ನೀವು ಯಾರ್ಯಾರು ಇಂಟರ್ವ್ಯೂ ಪರ್ಸ್ನಾಲಿಟಿ ಟೆಸ್ಟ್ಗೆ ಕ್ವಾಲಿಫೈ ಆಗಿದ್ರು ನಿಮ್ಮೆಲ್ರಿಗೂ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್. I also would like to say kudos to those aspirants who didn't make it up, because you fought so hard and maybe hard luck or ಒಂದು ಎರಡು ಮಿಸ್ಟೇಕಿಂದ ಮೇ ಬಿ ಯು ಆರ್ ಔಟ್ ಆಫ್ ದ ಲಿಸ್ಟ್. ಸೊ ಮನ್ಸನ್ನು ಚಿಕ್ಕದು ಮಾಡ್ಕೋಬೇಡಿ. ಸೊ ವಿಲ್ ಅಡ್ರೆಸ್ ಯು ಆಲ್ಸೋ. ವೆಲ್, ಆಫ್ಟರ್ ಸೋ ಮೆನಿ ಹಾರ್ಡ್ಶಿಪ್ಸ್, so much of speculations, lamenting about things, confusion, frustration, mental trauma, physical strain, ಫೈನಲಿ ನೀವೆಲ್ಲರೂ ಮೇನ್ಸ್ನ ಪಾಸ್ ಮಾಡಿ ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿದ್ದೀರಾ. ಸೊ ಮಚ್ ಬಿಗ್ ಅಪ್ಲಾಸ್ ಟು ಈಚ್ ಒನ್ ಆಫ್ ಯು. ವೆಲ್, ರಿಸಲ್ಟ್ ಅನೌನ್ಸ್ ಆದಾಗಿಂದನೂ ಸುಮಾರು ಮೆಸೇಜಸ್ಸು, ಫೋನ್ ಕಾಲ್ಸು ಬರ್ತಾನೆ ಇದೆ. ಐ ಬೀನ್ ಫ್ಲಡೆಡ್ ವಿತ್ ಯುವರ್ ಮೆಸೇಜಸ್ ಆ್ಯಂಡ್ ಫೋನ್ ಕಾಲ್ಸ್. ಲೈಕ್ ನೆಕ್ಸ್ಟ್ ಏನು ಮಾಡೋದು, ಯಾವ ರೀತಿ ಪ್ರಿಪೇರ್ ಆಗೋದು, ವಾಟ್ ಇಸ್ ಅ ಮಾಕ್ ಇಂಟರ್ವ್ಯೂ, ಹೌ ಟು ವರ್ಕ್ ಆನ್ ಮೈ ಡ್ಯಾಫ್, ಆ ಥರ ಎಲ್ಲ. ಸೊ ಈಚ್ ಒನ್ ಆಫ್ ಯೂಗೆ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಐ ಥಾಟ್ ಐ ವಿಲ್ ಕಮ್ ಹಿಯರ್ ಆ್ಯಂಡ್ ಅಡ್ರೆಸ್ ಯು ಆಲ್ ಸೊ ದಟ್ ಮೆಸೇಜ್ ವಿಲ್ ರೀಚ್ ದ ಲಾರ್ಜರ್ ಕ್ರೌಡ್. ವೆಲ್, ಈಗ ನೀವು ಮೇನ್ಸ್ ಯಾರ್ಯಾರು ಪಾಸ್ ಮಾಡಿದರೋ ನೀವೆಲ್ಲರೂ ನೆಕ್ಸ್ಟ್ ಸ್ಟೆಪ್ಪು ಪರ್ಸ್ನಾಲಿಟಿ ಟೆಸ್ಟ್ ಇಂಟರ್ವ್ಯೂಗೆ ರೆಡಿ ಆಗಬೇಕು. ಐ ವುಡ್ ಲೈಕ್ ಟು ಕ್ವಶನ್ ಯು ಆಲ್. ಇಂಟರ್ವ್ಯೂ ಮಾರ್ಕ್ಸ್ ಈ ಸಲ ಬರೀ 25 ಇದೆ. ನಾನು ಏನೂ ಪ್ರಿಪೇರ್ ಆಗಲಿಲ್ಲ ಅಂದರೂ ನಡೆಯುತ್ತೆ, ಸುಮ್ಮನೆ ರೆಡಿಯಾಗಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಬಂದರೆ ನಡೆಯುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ದಯವಿಟ್ಟು ಹೋಗಬೇಡಿ, ಇಂಟರ್ವ್ಯೂನ ಫೇಸ್ ಮಾಡಬೇಡಿ. ಆ್ಯಂಡ್ ಡೋಂಟ್ ಇವನ್ ವೇಸ್ಟ್ ಯುವರ್ ಟೈಮ್ ಸ್ಪೆಕ್ಯುಲೇಟಿಂಗ್ ಥಿಂಗ್ಸ್. ಓಕೆ, ಅದು ಇದು. ಸಿ, ವಿ ಶುಡ್ ನಾಟ್ ವರಿ ಅಬೌಟ್ ಥಿಂಗ್ಸ್ ಅಬೌಟ್ ವಿಚ್ ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್. ನಮ್ಮ ಕೈಯಲ್ಲಿ ಯಾವುದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಟೈಮು ಎನರ್ಜಿನ ವೇಸ್ಟ್ ಮಾಡಿಕೊಂಡು ನಮ್ಮ ಪೀಸ್ ಆಫ್ ಮೈಂಡ್ನ ನಾವು ಹಾಳು ಮಾಡ್ಕೋಬಾರ್ದು. ಸೊ ನಮ್ಮ ಕೈಯಲ್ಲಿ ಏನಿದೆ, ವಿ ಬಿಲೀವ್ ಇನ್ ಅವರ್ ಸೆಲ್ಫ್, ವಿ ಬಿಲೀವ್ ಇನ್ ಆಲ್ಮೈಟಿ, ವಿ ಬಿಲೀವ್ ಇನ್ ಅವರ್ ಹಾರ್ಡ್ ವರ್ಕ್ ಫೈನಲಿ ವಿಲ್ ಡೆಫಿನೆಟ್ಲಿ ಈಲ್ಡ್ ಯು ರಿಸಲ್ಟ್ಸ್ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮ ಪ್ರಿಪ್ರೇಷನ್ನ ನಾವು ಮಾಡಬೇಕು. ಇಂಟರ್ವ್ಯೂ ಹೋಗಬೇಕು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು. ದೆನ್ ವಿ ಹ್ಯಾವ್ ಟು ಕೀಪ್ ಹೋಪಿಂಗ್ ದಟ್ ನಾನು ಬಂದೇ ಬರ್ತೀನಿ, ಫೈನಲ್ ಲಿಸ್ಟಲ್ಲಿ ನನ್ನ ಹೆಸರು ಬಂದೇ ಬರುತ್ತೆ ಅನ್ನೋ ಛಲ, ಅನ್ನೋ ನಂಬಿಕೆ ನಿಮಗೆ ಇರಬೇಕು. ಓಕೆ, ಸೊ ಏನೇ 25 ಮಾರ್ಕ್ಸಿಗಿದ್ರೂ ನೀವು ಇಂಟರ್ವ್ಯೂ ಫೇಸ್ ಮಾಡಲೇಬೇಕಾಗತ್ತಲ್ವಾ. ಸೊ ಅಲ್ಲೂ ಅಷ್ಟೇ ದೇ ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಕಂಡಕ್ಟ್. ನಿಮ್ಮ ನಾಲೆಡ್ಜ್ ಖಂಡಿತ ಬೇಕೇ ಬೇಕು, ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಖಂಡಿತ ಬೇಕೇ ಬೇಕು. ಸೊ ಹೌ ಟು ಫೇಸ್ ದಿಸ್ ಮಾಕ್ ಇಂಟರ್ವ್ಯೂ, ಅಥವಾ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ತಿರ್ಗಾ ಫಸ್ಟಿಂದ ಪ್ರಿಲಿಮ್ಸಿಗೆ ಏನು ಓದಿದ್ದೆ, ಮೇನ್ಸಿಗೆ ಏನು ಓದಿದ್ದೆ, ಅದನ್ನೆಲ್ಲ ಓದಬೇಕಾ, ಕರೆಂಟ್ ಅಫೇರ್ಸ್ನ ನಾನು ಹೇಗೆ ರೆಡಿ ಆಗೋದು ಅನ್ನೋದೆಲ್ಲ ನಿಮ್ಮಲ್ಲಿ ಸಾಕಷ್ಟು ಅಷ್ಟು ಕ್ವೆಶನ್ಸ್ ನಿಮ್ಮ ತಲೆನ ಈಗಾಗಲೇ ಬೊಂಬಾರ್ಡ್ ಮಾಡಿಬಿಟ್ಟಿರುತ್ತೆ. ಅದನ್ನೆಲ್ಲ ಅಡ್ರೆಸ್ ಮಾಡೋಣ ಮುಂಬರೋ ದಿನಗಳಲ್ಲಿ. ಪ್ರಾಬಬ್ಲಿ ವಿಲ್ ಕಂಡಕ್ಟ್ ಅ ವರ್ಕ್ಶಾಪ್ ಥ್ರೂ NCG and we will have a half a day or one full day workshop, and so that ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹೌ ಟು ಪ್ರಿಪೇರ್ ಆ್ಯಂಡ್ ಹೌ ಟು ಪ್ರೊಸೀಡ್ ಅನ್ನೋದ್ರ ಬಗ್ಗೆ. ಆದಷ್ಟು ಬೇಗ ಒಂದು ವರ್ಕ್ಶಾಪ್ ಕಂಡಕ್ಟ್ ಆಗುತ್ತೆ. ಅದರ ಜೊತೆಗೆ ಮಾಕ್ ಇಂಟರ್ವ್ಯೂಸ್ ಸಹ ಕಂಡಕ್ಟ್ ಮಾಡ್ತಾರೆ NCG ಅಕಾಡೆಮಿನಲ್ಲಿ. ಸೊ ಮಾಕ್ ಇಂಟರ್ವ್ಯೂಸ್ಗೆ KPSC ಎಕ್ಸ್ ಮೆಂಬರ್ಸ್ ಬಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ನನ್ನ ಮಾಕ್ ಇಂಟರ್ವ್ಯೂ NCG ಕೊಟ್ಟಾಗ್ಲೂ ಎಕ್ಸ್ KPSC ಮೆಂಬರ್ ಒಬ್ಬರು ಬಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿದರು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನನ್ನ ಆ್ಯಕ್ಚುಲ್ ಇಂಟರ್ವ್ಯೂಗೂ ಅದು ತುಂಬ ಹೆಲ್ಪ್ ಆಯಿತು. ಸೊ ಒನ್ಸ್ ಈ ನಮಗೊಂದು ಕ್ಲಾರಿಟಿ ಸಿಕ್ಬಿಟ್ರೆ ಯಾವಾಗಿರುತ್ತೆ ಡೇಟ್ಸು ಅಂತೆಲ್ಲ ನೋಡಿಕೊಂಡು ದೇ ವಿಲ್ ಓಪನ್ ದ ರಿಜಿಸ್ಟ್ರೇಷನ್ಸ್. ಸೊ ಯು ವಿಲ್ ಗೆಟ್ ಟು ನೋ ಅಬೌಟ್ ಇಟ್. ಓಕೆ, ಅಟ್ ಪ್ರೆಸೆಂಟ್ ನೀವೇನು ಮಾಡಬೇಕು, ಯಾವ ರೀತಿ ಈಗ ಇವರು ವರ್ಕ್ಶಾಪ್ ಅನೌನ್ಸ್ ಮಾಡೋ ತನಕನೋ ಅಥವಾ ರಿಜಿಸ್ಟ್ರೇಷನ್ ಬಿಡೋ ತನಕನೋ ಅಥವಾ KPSCನೇ ಡೇಟ್ಸ್ನ ಅನೌನ್ಸ್ ಮಾಡೋ ತನಕ ನಾನು ಏನು ಮಾಡಬೇಕು ಒಬ್ಬ ಆಸ್ಪಿರೆಂಟ್ ಆಗಿ, ಐ ಆಮ್ ಫೇಸಿಂಗ್ ದ ಮಾಕ್ ಇಂಟರ್ವ್ಯೂ ಫಾರ್ ದ ಫಸ್ಟ್ ಟೈಮ್, ಆರ್ ಐ ಹ್ಯಾವ್ ಆಲ್ರೆಡಿ ಫೇಸ್ಡ್ ದ ಇಂಟರ್ವ್ಯೂ ಆಲ್ರೆಡಿ. ಅದನ್ನು ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು, ಇನ್ನೊಂದು ಸ್ವಲ್ಪ ನನ್ನ ಪ್ರಿಪರೇಷನ್ ಯಾವ ರೀತಿ ಬೆಟರ್ ಮಾಡ್ಕೋಬೇಕು ಅನ್ನೋದಿತ್ತು ಅಂದರೆ, ಸ್ಟಾರ್ಟ್ ರೀಡಿಂಗ್ ನ್ಯೂಸ್ ಫ್ರಮ್ ನ್ಯೂಸ್ ಪೇಪರ್. ತುಂಬ ಡೀಟೇಲ್ ಆಗಿ ಹೋಗಿ ಒಳಗಡೆ ಮುಳುಗಿ
ನೋಟ್ಸ್ ಮಾಡೋದು ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಬಿಕಾಸ್ ಬೈ ನೌ ಯು ಆಲ್ರೆಡಿ ಹ್ಯಾವ್ ಅ ಫೇರ್ ನಾಲೆಡ್ಜ್. ನೀವೊಂದು ಮೇನ್ಸ್ ಬರ್ದಿದ್ದೀರಾ, ಆ ನಾಲೆಡ್ಜ್ ಇದ್ದೇ ಇರುತ್ತೆ. ಆನ್ ಗೋಯಿಂಗ್ ಇಶ್ಯೂಸ್ ಏನಿದೆ, ಈಗ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಬಂದಾಗ ರೀಡ್ 2 ನ್ಯೂಸ್ ಪೇಪರ್ಸ್, ಒಂದು ಕನ್ನಡ ಪೇಪರ್, ಒಂದು ಇಂಗ್ಲೀಷ್ ಪೇಪರ್, ಯಾವುದಾದ್ರು ಅನ್ನೋದು ನಿಮ್ಮ ಪರ್ಸ್ನಲ್ ಚಾಯ್ಸ್. ಐ ರೀಡ್ ಹಿಂದೂ ಆ್ಯಂಡ್ ವಿಜಯ್ ಕರ್ನಾಟಕ. ಸೊ ಆನ್ ಗೋಯಿಂಗ್ ಇಶ್ಯೂಸ್ನ ಸ್ವಲ್ಪ ಥಾಟ್ಫುಲ್ ಆಗಿ ಮೈಂಡ್ಫುಲ್ ಆಗಿ ನೋಡ್ಕೊಳ್ಳಿ, ಅದನ್ನು ಸ್ವಲ್ಪ ಡೆಪ್ತಲ್ಲಿ ನೋಡ್ಕೊಳ್ಳಿ. ಓಕೆ, ಆನ್ ಗೋಯಿಂಗ್ ಇಶ್ಯೂಸ್ ಈಗ ಜಾಗತಿಕ ಮಟ್ಟದಲ್ಲಿ ಇರ್ಬೋದು, ಅಥವಾ ಲೋಕಲ್ ಲೆವೆಲಲ್ಲಿ ಇರ್ಬೋದು, ಸ್ಟೇಟ್ ಲೆವೆಲಲ್ಲಿ ಇರ್ಬೋದು, ಅಥವಾ ನಮ್ಮ ದೇಶದೊಳಗಡೆ ಇರ್ಬೋದು, ಎನಿಥಿಂಗ್ ಆನ್ ಗೋಯಿಂಗ್ ಇಶ್ಯೂಸ್ನ ಸ್ವಲ್ಪ ಫೋಕಸ್ ಮಾಡಿ, ಸ್ವಲ್ಪ ಡೆಪ್ತಲ್ಲಿ ತಿಳ್ಕೊಳ್ಳಿ. ಆ್ಯಂಡ್ ನಿಮ್ಮ ಪರ್ಸ್ನಾಲಿಟಿ, ಐ ಮೀನ್ ಸ್ಟಾರ್ಟಿಂಗ್ ಫ್ರಮ್ ಯುವರ್ ನೇಮ್, ನಿಮ್ಮ ನೇಟಿವ್, ನಿಮ್ಮ ಹಾಬಿ, ನಿಮ್ಮ ಡಿಗ್ರೀಸ್, ನೀವು ಯಾವ ಫೀಲ್ಡಲ್ಲಿ ಡಿಗ್ರಿ ಮಾಡಿದ್ದೀರಾ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ವರ್ಕ್ ಮಾಡೋಕ್ಕೆ ಬನ್ನಿ, ಶುರು ಮಾಡ್ಕೊಳ್ಳಿ. ಈಗ ಸೇ ಫಾರ್ ಎಕ್ಸಾಂಪಲ್ ನೀವೇನೋ ನಾ ಕೋಲಾರದವರು ಅಂತ ಹೇಳ್ತೀರಾ, ದೇ ವಿಲ್ ಆಸ್ಕ್ ಕ್ವೆಶನ್ಸ್ ರಿಲೇಟೆಡ್ ಟು ದೇ ಮೇ ಆಸ್ಕ್ ರಿಲೇಟೆಡ್ ಟು ಆರ್ಕಿಟೆಕ್ಚರ್, ಅಲ್ಲಿನ ಸಂಬಂಧಪಟ್ಟಂಗೆ ಏನ್ಷಿಯಂಟ್ ಮೆಡಿವಲ್ ಟೈಮಲ್ಲಿ ಇದ್ದಂಥ ಆರ್ಕಿಟೆಕ್ಚರ್ ಇರ್ಬೋದು, ಅಥವಾ ಗೋಲ್ಡ್ ಮೈನ್ಸ್ ಬಗ್ಗೆ ಕೇಳ್ಬೋದು. ಹೆಂಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಯೂಶಲಿ ಇಂಟರ್ವ್ಯೂ ಹೆಂಗಿರುತ್ತೆ ಅಂತಂದರೆ, ನೀವು ನಿಮ್ಮ ಸುತ್ತನೇ ಇರುತ್ತೆ ಇಂಟರ್ವ್ಯೂ. ಸಿ ಯು ವುಡ್ ಹ್ಯಾವ್ ಗಿವನ್ ದೆಮ್ ಅ ಡ್ಯಾಫ್, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತೀರಲ್ಲ, ಆ ಡ್ಯಾಫ್ ಸುತ್ತಮುತ್ತನೇ ನಿಮ್ಮ ಇಂಟರ್ವ್ಯೂ ಇರುತ್ತೆ. ಜೊತೆಗೆ ಕರೆಂಟ್ ಅಫೇರ್ಸ್ನ 100% ಕೇಳ್ತಾರೆ. ಒಂದೊಂದ್ಸಲ ಸಿಚುವೇಶನ್ನು ಕೊಟ್ಬಿಟ್ಟು, ಓಕೆ ನೀವು ಈ ಪರಿಸ್ಥಿತಿಲಿ ನೀವೊಂದು ತಹಸೀಲ್ದಾರ್ ಆಗಿದ್ದೀರೋ, ಅಥವಾ ನೀವೊಂದು AC ಆಗಿದ್ದೀರೋ, DYSP ಆಗಿದ್ದೀರೋ, ಈ ಸಿಚುವೇಶನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ ಕೂಡ ಕೇಳ್ತಾರೆ. ಸೊ ಆ್ಯಸ್ ಆಫ್ ನಾವು ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್, ತೀರಾ ಡೆಪ್ತಲ್ಲಿ ಹೋಗೋದೇನು ಬೇಡ, ನ್ಯೂಸ್ ಪೇಪರಿಂದ ಶುರು ಮಾಡಿ. ಜೊತೆಗೆ ಪಾಲಿಟಿ ನಾಲೆಡ್ಜ್ ಒಂದು ಸ್ವಲ್ಪ ಬೇಕಾಗುತ್ತೆ. ಬಿಕಾಸ್ ವೆನ್ ಯು ಆರ್ ಟಾಕಿಂಗ್, ನೀವಲ್ಲಿ ಇಂಟರ್ವ್ಯೂಲಿ ಮಾತಾಡ್ತಿರೋವಾಗ ಇಫ್ ಯು ಕೋಟ್ ಸಮ್ ಆರ್ಟಿಕಲ್ ಆರ್ ಇಫ್ ಯು ಕೋಟ್ ಸಮ್ ಜಡ್ಜ್ಮೆಂಟ್, ಅದು ನಿಮ್ಮ ಒಂದು ಆನ್ಸರ್ಸ್ಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಸೊ ನಾನು ಯೂಶಲಿ ಕರೆಂಟ್ ಅಫೇರ್ಸ್ ಮತ್ತು ಪಾಲಿಟಿನ ನಾನು ತುಂಬ ರಿವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ. ಸೊ ನೀವು ಅದೇ ರೀತಿ ಮಾಡ್ಬೋದು. ನಾಲೆಜ್ ಇಟ್ಕೊಳ್ಳಿ, ಅಂದರೆ ಸ್ಟ್ರೆಸ್ಫುಲ್ಲಾಗಿ ಓದ್ಬಿಡಿ. ಅಯ್ಯೋ ಇಂಟರ್ವ್ಯೂ 25 ಮಾರ್ಕ್ಗೆ ನನಗೆ ಎಷ್ಟು ಬಂದುಬಿಡುತ್ತೋ ಗೊತ್ತಿಲ್ಲ, ಆ ಥರ ಸ್ಟ್ರೆಸ್ಫುಲ್ಲಾಗಿ ಓದ್ಬಿಡಿ. ಟೇಕ್ ಇಟ್ ಆಸ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್, ಎಂಜಾಯ್ ಯುವರ್ ಪ್ರಿಪ್ರೇಷನ್, ಓದ್ಕೊಂಡು ಆ ರೀತಿ ಬನ್ನಿ. ಇಫ್ ಯು ವಾಂಟ್ ಯು ಕ್ಯಾನ್ ಮೇಕ್ ಸಮ್ ಶಾರ್ಟ್ ನೋಟ್ಸ್ ಆಲ್ಸೋ, ಡೈಲಿ ಕರೆಂಟ್ ಅಫೇರ್ಸ್. ಆಮೇಲೆ ಸುಮಾರು ಅಕಾಡೆಮಿಲಿ ಮಾಕ್ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡ್ತಾರೆ. ಪ್ಲೀಸ್ ಅಟೆಂಡ್ ದ ಮಾಕ್ ಇಂಟರ್ವ್ಯೂಸ್, ಬಿಕಾಸ್ ನಿಮಗೆ ಮಾಕ್ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಾಳೆ ದಿನ ಡೈರೆಕ್ಟಾಗಿ KPSC ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ನಿಮ್ದೇನಿದೆ ವೀಕ್ನೆಸ್ಸು ಅದನ್ನ ಇಲ್ಲೇ ವರ್ಕ್ ಮಾಡ್ಕೊಳ್ಳೋಣ, ನಿಮ್ದೇನಿದೆ ಸ್ಟ್ರೆಂತು ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಯು ವಿಲ್ ಗೆಟ್ ಟು ನೋ, ಅಂದರೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ, ಮೈಂಡ್ ಯಾವ ರೀತಿ ಇದೆ, ನೀವು ಪ್ಯಾನಿಕ್ ಆಗ್ತಿದ್ದೀರಾ, ನರ್ವಸ್ನೆಸ್ ಇದೆಯಾ, ಟೆನ್ಷನ್ ಆಗುತ್ತಾ, ಅಥವಾ ಬ್ಲ್ಯಾಂಕ್ ಔಟ್ ಆಗ್ತೀರಾ, ಆರ್ ಯು ಏಬಲ್ ಟು, ಇವಾಗ ಯಾವುದೋ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನು ಪ್ರೆಷರ್ ಝೋನಿಗೆ ಹಾಕ್ಬಿಡ್ತಾರೆ, ಅದನ್ನು ನೀವು ಎಷ್ಟು ಕಾಮ್ ಆಗಿ, ಎಷ್ಟು ಸ್ಮೈಲಿಂಗ್ ಫೇಸ್ ಇಟ್ಕೊಂಡು ಅದನ್ನು ಫೇಸ್ ಮಾಡ್ತೀರಾ, ಇದೆಲ್ಲನೂ ಮ್ಯಾಟರ್ ಆಗುತ್ತೆ. ಮೇಡಮ್ 25 ಮಾರ್ಕಿಗೆ ಇಷ್ಟೆಲ್ಲನೂ ನಾನು ವರ್ಕ್ ಮಾಡಬೇಕಾ? ಖಂಡಿತ ವರ್ಕ್ ಮಾಡಲೇಬೇಕಲ್ಲ. ಬಿಕಾಸ್ ಮಾರ್ಕ್ಸ್ 25 ಇದ್ರೂ ನಾನು ಹೇಳ್ದಂಗೆ ಇಟ್ಸ್ ಎ ಕಟ್ ಥ್ರೋಟ್ ಕಾಂಪಿಟೇಷನ್. 0.5, 1 ಮಾರ್ಕ್, 2 ಮಾರ್ಕ್, ನಿಮ್ಮ ಡ್ರೀಮ್ ಪೋಸ್ಟ್ಗಳು ಮಿಸ್ ಆಗೋಗುತ್ತೆ, ಅಥವಾ ಒಬ್ಬೊಬ್ರಿಗೆ ಪೋಸ್ಟೇ ಮಿಸ್ ಆಗೋಗುತ್ತೆ, ದೇ ವಿಲ್ ಕಮ್ ಔಟ್ ಆಫ್ ದ ಲಿಸ್ಟ್. ಸೊ ಹೆಂಗೂ ಹೇಳೋಕ್ಕಾಗೋದಿಲ್ಲ. ಸೊ ಡೆಲಿಜೆಂಟಾಗಿ, ತುಂಬ ಶ್ರದ್ಧೆಯಿಂದ, ಹಾನೆಸ್ಟಾಗಿ, ಸಿನ್ಸಿಯರಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಹಂಗನ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಓದಬೇಕಾ, ಅದೆಲ್ಲ ಬೇಕಾಗಿಲ್ಲ. ಹಾರ್ಡ್ಲಿ 2-3 hours ಆಫ್ ಪ್ರಿಪ್ರೇಷನ್ ಎವ್ರಿ ಡೇ ಕೊಂಡು ಮಾಡಿ. ಆ್ಯಂಡ್ ಇನ್ನು ಇದ್ರ ನೆಕ್ಸ್ಟ್ ಅಂತ ಬಂದಾಗ, ಈಗ ಸ್ಪೆಕ್ಯುಲೇಷನ್ಸ್, ಹೌದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆಗಲೇ ಬರ್ತಾ ಇದೆ, ಇಟ್ ಇಸ್ ಕ್ವೈಟ್ ಡಿಸ್ಟರ್ಬಿಂಗ್. ಬಟ್ ಅದನ್ನೇ ನಾನು ಹೇಳಿದ್ನಲ್ಲ, ನಮ್ಮ ಕೈಯಲ್ಲಿ ಏನಿಲ್ವೋ, ನಮ್ಮ ಕಂಟ್ರೋಲಿಗೆ ಯಾವ ಒಂದು ಸಿಚುವೇಶನ್ ಬರೋದಿಲ್ವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸಿ ವಾಟ್ ಶುಡ್ ಹ್ಯಾಪನ್ ವಿಲ್ ಹ್ಯಾಪನ್. ಇವಾಗ ದೇರ್ ವರ್ ಸೋ ಮೆನಿ ಸ್ಪೆಕ್ಯುಲೇಷನ್ಸ್ ಅಲ್ಲ, ಈ ನೋಟಿಫಿಕೇಶನ್ ರದ್ದೇ ಆಗಿಬಿಡುತ್ತೆ, ಹೊಸ ನೋಟಿಫಿಕೇಶನ್ ಆಗುತ್ತೆ, ತಿರ್ಗಾ ಪ್ರಿಲಿಮ್ಸು, ತಿರ್ಗಾ ಮೇನ್ಸು ಅಂತ ಅಂದ್ಕೊಂಡು. ಬಟ್ ಸಿ ವಾಟ್ ಹ್ಯಾಡ್ ಟು ಹ್ಯಾಪನ್ ಹ್ಯಾಸ್ ಆಲ್ರೆಡಿ ಹ್ಯಾಪೆಂಡ್. ಸೊ ಅದು ಏನಾದರೂ ಬರ್ತಾ ಇರಲಿ, ಬಿ ಸ್ಟ್ರಾಂಗ್, ಬಿ ಬ್ರೇವ್, ಬಿ ಬೋಲ್ಡ್, ಆ್ಯಂಡ್ ಯು ಕಂಟಿನ್ಯೂ ಯುವರ್ ಪ್ರಿಪ್ರೇಷನ್. Gossips are, yes, it is disturbing, and it pulls you down, because we all are humans alla, we have our limited strength and more of weaknesses only. But ಏನು ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಇವಾಗ ಆಯ್ತಪ್ಪ, ಏನು ಕ್ಯಾನ್ಸಲೇ ಆಗಲಿಲ್ಲ, ಇಂಟರ್ವ್ಯೂ ಕಂಡಕ್ಟೇ ಮಾಡಿಬಿಟ್ರು, ಆ್ಯಂಡ್ ಯು ಆರ್ ನಾಟ್ ರೆಡಿ, ಯು ವಿಲ್ ಬಿ ಇನ್ ಅ ಪೆಥೆಟಿಕ್ ಸಿಚುವೇಶನ್, ಹಾರಿಬಲ್ ಸಿಚುವೇಶನಿಗೆ ಬಂದುಬಿಡ್ತೀರಾ. ಇಷ್ಟು ಅವಕಾಶ ಸಿಕ್ಕಿ ನಾನು ಇಲ್ಲಿ ಬಂದು ನಾನು ಅದನ್ನು ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡ್ಕೊಳ್ಳಿಲ್ಲ ಅನ್ನೋದು ನಿಮಗೆ ತುಂಬ ಕಾಡಕ್ಕೆ ಶುರು ಆಗಿಬಿಡುತ್ತೆ. ಸೊ ಡೋಂಟ್ ಗೋ ಬೈ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಔಟ್ಸೈಡ್, ನೆಗೆಟಿವ್ಸ್ ಏನೇನು ಆಗ್ತಿದೆ ಅಂತ. ಸೊ ಇಟ್ ಈಸ್ ಲೆಫ್ಟ್ ದ KPSC ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಅದು ಅವ್ರ ಡಿಸಿಷನ್ನು. ಅವ್ರು ಏನು ತಗೋತಾರೋ ನಾವು ಅದಕ್ಕೆ ಬದ್ಧವಾಗಿರಲೇಬೇಕಾಗತ್ತೆ.
ಸೊ ಕಾಮ್ ಆಗಿ ಟೆನ್ಷನ್ ಫ್ರೀ ಆಗಿ ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ವರ್ಕ್ಶಾಪ್ ಮಾಡೋಣ. ವರ್ಕ್ಶಾಪಲ್ಲಿ ಇನ್ನೂ ಡಿಸ್ಕ್ರಿಪ್ಟಿವ್ ಆಗಿ ನಿಮ್ಮ ಡ್ಯಾಫ್ ಮೇಲೆ ಹೆಂಗೆ ವರ್ಕ್ ಮಾಡಬೇಕು, ನಿಮ್ಮ ಹಾಬೀಸ್ ಮೇಲೆ ಹೆಂಗೆ ವರ್ಕ್ ಮಾಡಬೇಕು, ನಿಮ್ಮ ಏನು ಬ್ಯಾಕ್ಗ್ರೌಂಡ್ ಇದೆ, ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಇದೆ, ಅದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ನಿಮ್ಗೊಂದು ಫೇರ್ ನಾಲೆಡ್ಜ್ನ ಕೊಡೋದಕ್ಕೆ ವಿ ವಿಲ್ ಆಲ್ಸೋ ಟ್ರೈ. ಓಕೆ, ಈಗ ಯಾರು ಕ್ವಾಲಿಫೈ ಆಗಲಿಲ್ವೋ, who didn't make it up to the interview list, I don't want to say sorry for you, or I don't want to feel ನಿಮಗೆ sympathy express ಮಾಡೋದು ಬೇಕಿಲ್ಲ, because you all are strong individuals ಅಲ್ವಾ, and this is an exam, see, and this is life, this is how life is. No need of any sympathy for you guys. ಯಾರಿಗೆ ಇನ್ನೂ ಅಟೆಂಪ್ಟ್ಸ್ ಇದೆ ಅವರು ತಿರ್ಗಾ ಬೌನ್ಸ್ ಬ್ಯಾಕ್ ಆಗಿ, ಐ ನೋ ಇಟ್ ಈಸ್ ಹಾರ್ಡ್ ಫಾರ್ ಮೀ ಟು ಸೇ ಬಿಡಿ, ಏನು ತಲೆ ಕೆಡ್ಸ್ಕೊಬಿಡಿ, ಇನ್ನೊಂದು ಅಟೆಂಪ್ಟ್ ಇದೆಯಲ್ಲ ಬರೀರಿ, ಇನ್ನೂ 3 ಅಟೆಂಪ್ಟ್ ಇದೆಯಲ್ಲ ಬರೀರಿ ಅಂತ. ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಟು ಸೇ. ಆದರೆ ನಿಮ್ಮ ಶೂನಲ್ಲಿ ನಾನು ನಿಂತು ನೋಡಿದಾಗ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇಟ್ ಈಸ್ ಸೋ ಫ್ರಸ್ಟ್ರೇಟಿಂಗ್. ಜನ, ಪೀಪಲ್ ಅರೌಂಡ್ ಯು, ಇನ್ಕ್ಲೂಡಿಂಗ್ ಯುವರ್ ಪೇರೆಂಟ್ಸ್, ಯುವರ್ ಫ್ಯಾಮಿಲಿ, ಯುವರ್ ಫ್ರೆಂಡ್ಸ್, ಯುವರ್ ಸ್ಪೌಸ್, your relatives, the society will start ridiculing you, they'll start doubting you. ನೀನೇ ಸರಿಯಾಗಿ ಓದಿರಲಿಲ್ಲ ಅನ್ಸುತ್ತೆ, ನೀನೇ ಪ್ರಿಪ್ರೇಷನ್ ಸರಿಯಾಗಿ ಮಾಡಿರಲಿಲ್ಲ ಅನ್ಸುತ್ತೆ, ನೀನು ಮೇನ್ಸೇ ಸರಿಯಾಗಿ ಬರೀಲಿಲ್ಲ ಅನ್ಸುತ್ತೆ ಅನ್ನೋದು ಒಂದು ಕಡೆ. ಆದರೆ ನಿಮಗೆ ಮಾನಸಿಕವಾಗಿ ಇಂಟರ್ನಲ್ಲಿ ಯೋರ್ ಓನ್ ಮೈಂಡ್ ಸ್ಟಾರ್ಟ್ಸ್ ಟಾಂಟಿಂಗ್ ಯು, ಯು ವಿಲ್ ಫೀಲ್ ಫ್ರಸ್ಟ್ರೇಟೆಡ್, ಸಫಕೇಶನ್ ಫೀಲ್ ಆಗುತ್ತೆ ನಿಮಗೆ. ಅವ್ರದ್ದಾಗೋಯ್ತು, ನಂದಾಗಲಿಲ್ಲ, ನಾನು ಎಲ್ಲಿ ಮಿಸ್ ಆದೆ ಅನ್ನೋ ತುಂಬ ಡಿಫಿಕಲ್ಟ್ ಸಿಚುವೇಷನಲ್ಲಿ ನೀವು ಇರ್ತೀರ. I have gone through this. I know how painful it is and how traumatizing it is. ಬಟ್ ನಾವು ಅದೇ ಫೀಲಿಂಗಲ್ಲಿ ಇದ್ಬಿಟ್ರೆ ನೆಕ್ಸ್ಟ್ ನಾವೇನು ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ವಾಟ್ ಐ ವಾಂಟ್ ಟು ಟೆಲ್ ಇಸ್, ಯಾರಿಗೆ ಇನ್ನೂ ಆಸೆ ಇದೆ, ಆಯಿತು ಈ ಅಟೆಂಪ್ಟ್ ಆಗಲಿಲ್ಲ, ನಾನು ಇನ್ನೊಂದು ಅಟೆಂಪ್ಟ್ ಟ್ರೈ ಮಾಡ್ತೀನಿ, ಅಥವಾ ಇನ್ನೂ ಅಟೆಂಪ್ಟ್ಸ್ ಯಾರಿಗಿದೆ, ಮನ್ಸು ಚಿಕ್ಕದು ಮಾಡ್ಕೊಳ್ದೆ, ನಿಮ್ಗೆ ಎಷ್ಟು ಬೇಜಾರಿದೆಯೋ, ಎಷ್ಟು ಅಳು ಬರುತ್ತೋ ಎಲ್ಲ ಬೇಜಾರು ಮುಗಿಸ್ಕೊಂಡು, ಅಳೋದೆಲ್ಲ ಮುಗಿಸ್ಕೊಂಡು, ಕಣ್ಣೊರ್ಸ್ಕೊಂಡು ತಿರ್ಗಾ ಬೌನ್ಸ್ ಬ್ಯಾಕ್ ಆಗಿ ಸ್ಟ್ರಾಂಗ್ ಆಗಿ ನಿಂತು ತಿರ್ಗಾ ಓದೋಕ್ಕೆ ಶುರು ಮಾಡಿ. ಇವಾಗ ಇಷ್ಟು ದಿನ ನೀವೇನು ಕೇಳ್ತಾ ಇದ್ರಿ, ಮೇಡಮ್ ನೋಟಿಫಿಕೇಷನ್ ಯಾವಾಗ, ಹೊಸ ನೋಟಿಫಿಕೇಷನ್ ಯಾವಾಗ, ಮೇನ್ಸ್ ರಿಸಲ್ಟ್ ಯಾವಾಗ, ಈ ಪ್ರೋಸೆಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಇಟ್ಸ್ ಕಂಪ್ಲೀಟೆಡ್, ನಾವು ಮುಗೀತು. ಇನ್ನು ನೆಕ್ಸ್ಟು ಈ ಪ್ರೋಸೆಸ್ ಮುಗಿದ್ಮೇಲೆ ನೆಕ್ಸ್ಟ್ ಹೊಸ ನೋಟಿಫಿಕೇಷನ್ನೇ ಬರುತ್ತಲ್ವ, ಅದಕ್ಕೆ ನೀವು ಪ್ರಿಪೇರ್ಡ್ ಆಗಿರಬೇಕಲ್ವ. ಆ್ಯಂಡ್ ಎವ್ರಿ ಇಯರ್ ಇಟ್ ಈಸ್ ಗೆಟಿಂಗ್ ಡಿಫಿಕಲ್ಟ್, KPSC ಎವ್ರಿ ಇಯರ್ ಇಟ್ ಈಸ್ ಗೆಟಿಂಗ್ ಡಿಫಿಕಲ್ಟ್. ಪ್ರಿಲಿಮ್ಸ್ ಪಾಸ್ ಮಾಡೋದು, ಮೇನ್ಸ್ ಪಾಸ್ ಮಾಡೋದು, ಇಂಟರ್ವ್ಯೂಗೆ ಹೋಗಿ ಕ್ವಾಲಿಫೈ ಆಗಿ ಒಂದು ಪೋಸ್ಟ್ ತೊಗೊಳ್ಳೋದು, ಪ್ರತಿ ನೋಟಿಫಿಕೇಷನಲ್ಲೂ ಥಿಂಗ್ಸ್ ಆರ್ ಗೆಟಿಂಗ್ ಟಫರ್ ಆ್ಯಂಡ್ ಟಫರ್. ಸೊ ಯು ಹ್ಯಾವ್ ಟು ಬಿ ದ ಟಫೆಸ್ಟ್ ನಾವು. ವೆನ್ ಗೋಯಿಂಗ್ ಗೆಟ್ಸ್ ಟಫ್, ದ ಟಫ್ ಗೆಟ್ಸ್ ಗೋಯಿಂಗ್ ಅಂತ ಒಂದು ಸೇಂಗೆ ಇದೆ ಅಲ್ವಾ. ಸೊ ಹಾಗಾಗಿ ಹತ್ತು ಕರೆದು ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋಕ್ಕಿಂತ, ಹೌದು ನಿಮ್ಗೆ ಎಷ್ಟು ಅಳು ಬರುತ್ತೆ ಎಲ್ಲ ಹತ್ತು ಬಿಟ್ಟು ಮುಗಿಸ್ಬಿಡಿ, ಎಲ್ಲ ಬೇಜಾರನ್ನ ಮುಗಿಸ್ಕೊಳ್ಳಿ. ಯು ಕ್ಯಾನ್ ನಾಟ್ ಪ್ರೂವ್, ಪೀಪಲ್ ಆರ್ ಆಲ್ವೇಸ್ ಜಡ್ಜ್ಮೆಂಟಲ್. ನೀವು ಸಕ್ಸಸ್ಫುಲ್ ಆಗಿದ್ರು ನಿಮ್ಮನ್ನು ಇನ್ನೊಂದು ರೀತಿ ಜಡ್ಜ್ ಮಾಡಿರೋರು. ಓಕೆ, ಇವ್ರನ್ನ ಇನ್ನೂ ಇಂಟರ್ವ್ಯೂಗೆ ಹೋಗ್ಬೇಕಲ್ಲ, ಅಲ್ಲಿ ನೋಡೋಣ ಇವ್ರದ್ದು ಏನಾಗುತ್ತೆ, ಅಥವಾ ಇವ್ರು ಏನು ಮಾಡಿ ಪಾಸ್ ಮಾಡಿದ್ರು, ಅವೆಲ್ಲ ಜನ ಹೆಂಗಿದ್ರು ನಿಮ್ಮನ್ನು ತುಳಿತಾರೆ, ಹೆಂಗಿದ್ರು ನಿಮಗೆ ಚುಚ್ಚು ಮಾತಾಡ್ತಾರೆ. ಸೊ ಡೋಂಟ್ ಗಿವ್ ಎನಿ ಸ್ಕೋಪ್ ಫಾರ್ ಆಲ್ ದೋಸ್ ಪೀಪಲ್ ಹೂ ಆರ್ taunting you or who are judging you at the moment. It's okay. Stay strong. ನಿಮ್ಮ ಕ್ಯಾಲಿಬರ್, ನಿಮ್ಮ ಪೊಟೆನ್ಷಿಯಲ್, ನಿಮ್ಮ ಕೇಪಬಿಲಿಟಿ ನಿಮಗೆ ಗೊತ್ತಿದ್ರೆ ಸಾಕು. ಒಂದೊಂದ್ಸಲ ನಾವು ನಮ್ಮ ಫ್ಯಾಮಿಲಿಗೂ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿರಲ್ವಲ್ಲ ಪ್ರಾಸೆಸ್ ಹೆಂಗೆ, ಹೌ ಡಿಫಿಕಲ್ಟ್ ಇಟ್ ಈಸ್ ಅನ್ನೋದು. ಅವ್ರು ಹೇಳ್ತಾರೆ, ನೀನೇ ಸರಿಯಾಗಿ ಬರ್ದಿರಲ್ಲ, ನೀನು ಸರಿಯಾಗಿ ಓದಿರಲ್ಲ, ನೋಡು ಅವ್ರದ್ದು ಯಾರ್ದೋ ಆಯಿತು ನಿಂತಾಗಲಿಲ್ಲ. ಅವೆಲ್ಲನೂ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ, ಎಲ್ಲರ ಲೈಫಲ್ಲೂ ಇದ್ದಿದ್ದೆ. ಸೊ ಜಾಸ್ತಿ ಬೇಜಾರು ಮಾಡ್ಕೋಬೇಡಿ. I know it is very painful. I totally stand in your place and I feel for you, I empathize for you. But ಈಗ ನೆಕ್ಸ್ಟ್ ಏನು, ಅದನ್ನೇ ಫೀಲ್ ಮಾಡಿಕೊಂಡು ಅದನ್ನೇ ಬೇಜಾರು ಮಾಡ್ಕೊಂಡಿದ್ರೆ ನೆಕ್ಸ್ಟ್ ನಾವೇನು ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ. ಆಯಿತು, ಪಾಸ್ಟ್ ಇಸ್ ಪಾಸ್ಟ್. ಈಗ ನೆಕ್ಸ್ಟ್ ನನಗೆ ಹೊಸ ನೋಟಿಫಿಕೇಷನ್ ಬರುತ್ತೆ ಅನ್ನೋ ಹೋಪ್ ಇದೆ ಅಟ್ಲೀಸ್ಟ್, ಯಾಕಂದರೆ ಈ ಪ್ರಾಸೆಸ್ ಇಸ್ ಗೆಟಿಂಗ್ ಕಂಪ್ಲೀಟೆಡ್. ಸೊ ಯು ಸ್ಟಾರ್ಟ್ ಯುವರ್ ಸೆಲ್ಫ್, ಯು ಬಕಲ್ ಅಪ್ ಆ್ಯಂಡ್ ಯು ಬೌನ್ಸ್ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಒನ್ ಮೋರ್ ನೋಟಿಫಿಕೇಷನ್ ವಿತ್ ಯೋರ್ ಹಾರ್ಟ್ ಆ್ಯಂಡ್ ಸೋಲ್. ಓಕೆ, ಸಿ ಇದು ಹಾಗೆ, ಇದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಹೆಂಗೆ, ನಾಟ್ ಓನ್ಲಿ KPSC, ಈವನ್ UPSC ಈಸ್ ಲೈಕ್ ದ್ಯಾಟ್ ಅಲ್ವಾ. ಫಸ್ಟ್ ಅಟೆಂಪ್ಟ್ಗೆ ಬಂದು ಫಸ್ಟ್ ರ್ಯಾಂಕ್ ತೊಗೊಂಡು ಹೋಗ್ಬಿಟ್ಟಿರೋರು ಇದ್ದಾರೆ. ಒಬ್ಬೊಬ್ಬರು ಎಷ್ಟೇ ಆ ಫಸ್ಟ್ ರ್ಯಾಂಕ್ ತೊಗೊಂಡವ್ರಿಗಿಂತ ಜಾಸ್ತಿ ನಾಲೆಜ್ ಇದ್ದರೂ ಸಹ ಅವರು 2-3 ಅಟೆಂಪ್ಟು ಸೈಕಲ್ ಹೊಡಿಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದು ಲಕ್ ಮ್ಯಾಟರ್ ಆಗುತ್ತಾ, ಹಾರ್ಡ್ ಲಕ್ಕಾ, ಬ್ಯಾಡ್ ಲಕ್ಕಾ, ಅವೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದಿಷ್ಟೇ, ಅಟೆಂಪ್ಟ್ ಎಕ್ಸಾಸ್ಟ್ ಆಗೋ ತನಕ, ಕೊನೆ ಅಟೆಂಪ್ಟ್ ತನಕನೂ ಬರೀಬೇಕು. ಇಫ್ ಯು ಆರ್ ರಿಯಲಿ ವಿಲ್ಲಿಂಗ್ ಟು, ಇಫ್ ಯು ರಿಯಲಿ ವಾಂಟ್ ಟು ಬಿ ಎ ಸಿವಿಲ್ ಸರ್ವೆಂಟ್, ನೀವು ನಿಮ್ಮ
ಫೋಕಸ್ನ ಆ ಕಡೆ ಈ ಕಡೆ ಹೋಗ್ದಂಗೆ ಇಟ್ಕೊಂಡು ಅಟ್ಲೀಸ್ಟ್ ಟ್ರೈ ಆ್ಯಂಡ್ ಫೇಲ್ ರಾದರ್ ದೆನ್ ಫೇಲಿಂಗ್ ಟು ಟ್ರೈ ಅಲ್ವಾ, ಬೆಟರ್ ಲೇಟ್ ದೆನ್ ನೆವರ್. ಸೊ ಬಿ ಸ್ಟ್ರಾಂಗ್. ನೀವೊಬ್ಬರೇ ಇಲ್ಲ ಅಂದರೆ ಈ ಒಂದು ಸಿಚುವೇಶನಲ್ಲಿ ನೀವೊಬ್ಬರೇ ಇಲ್ಲ, ನಿಮ್ಮ ಥರ ಸುಮಾರು ಜನ ಇದ್ದಾರೆ. ಒಂದಷ್ಟು ವರ್ಷದಿಂದ ನಾನು ನಿಮ್ಮ ಸಿಚುವೇಶನಲ್ಲೇ ಇದ್ದೆ. ಸೊ ಪ್ಲೀಸ್ ಕಮ್ ಔಟ್ ಆಫ್ ಆಲ್ ದಿ ಹಾರ್ಡ್ಶಿಪ್ಸ್ ವಿಚ್ ಯು ಆರ್ ಗೋಯಿಂಗ್ ಥ್ರೂ ಅಟ್ ಪ್ರೆಸೆಂಟ್ ಆ್ಯಂಡ್ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಹೌದು, ಈ ಸಲ ಆಗಲಿಲ್ಲ, ಏನು ಮಿಸ್ಟೇಕ್ ಆಯಿತು ಅದನ್ನು ಅನಲೈಸ್ ಮಾಡಿಕೊಂಡು ಪ್ರಾಬಬ್ಲಿ ಒನ್ಸ್ ದ ಪ್ರೋಸೆಸ್ ಆ್ಯಂಡ್ ಆಲ್ ಗೆಟ್ಸ್ ಓವರ್ ಯು ಕ್ಯಾನ್ ಟೇಕ್ ಯೋರ್ ಪೇಪರ್ಸ್ ಥ್ರೂ RTI ತೊಗೊಂಡು ನೋಡಿ, ನಿಮ್ಮ ಮೆಂಟರ್ಸಿಗೆ ತೋರಿಸಿ ನಿಮ್ಮ ಎಲ್ಲಿ ಮಿಸ್ ಆಯಿತು, ಹೆಂಗೆ ಮಿಸ್ ಆಯಿತು, ಎಲ್ಲಿ ನಿಮ್ಮದು ಕಮ್ಮಿ ಆಯಿತು ಅನ್ನೋದನ್ನು ನೋಡಿಕೊಂಡು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ಇಟ್ ಗೈಸ್. ವೆರಿ ಸೂನ್ ವಿಲ್ ಮೀಟ್ ಇನ್ ದ ವರ್ಕ್ಶಾಪ್ ಆಸ್ ವೆಲ್ ಆಸ್ ಇನ್ ದ ಮಾಕ್ ಇಂಟರ್ವ್ಯೂ ಸೆಷನ್ಸ್. ಸೊ ಕರೆಂಟ್ ಅಫೇರ್ಸ್ ಬ್ರಷ್ ಅಪ್ ಮಾಡ್ಕೊಳ್ಳಿ. ಇಷ್ಟು ದಿನ ಓದಿಲ್ಲ, ಮೇನ್ಸ್ ಆದಮೇಲೆ ಓದಲೇ ಇಲ್ಲ ಅಂದ್ರೂ ಇವತ್ತಿಂದ ಓದೋಕ್ಕೆ ಶುರು ಮಾಡಿ. ಹಾರ್ಡ್ಲಿ 1 month ಆಫ್ ನ್ಯೂಸ್ ಪೇಪರ್ ರೀಡಿಂಗ್ ಪ್ಲಸ್ 6 months ಏನು ಆನ್ಗೋಯಿಂಗ್ ಇಶ್ಯೂಸ್ ಇದೆ ಅದನ್ನು ನೋಡಿಕೊಂಡ್ರೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ತೀರಾ ಟೆನ್ಷನ್ ಆಗಬೇಡಿ, ಕರೆಂಟ್ ಅಫೇರ್ಸ್ ವಿಚಾರಕ್ಕೆ ಮ್ಯಾನೇಜ್ ಮಾಡ್ಬೋದು, ಡೆಫಿನೆಟ್ಲಿ ಮ್ಯಾನೇಜ್ ಮಾಡ್ಬೋದು. ಬ್ರಷ್ ಯೋರ್ ಬೇಸಿಕ್ಸ್ ಲೈಕ್ ಪಾಲಿಟಿ, ಎಕನಾಮಿ, ಅದೆಲ್ಲ ಬ್ರಷ್ ಯೋರ್ ಬೇಸಿಕ್ಸ್. ಯು ಕ್ಯಾನ್ ರಿಯಲಿ ಶೈನ್ ವೆಲ್ ಇನ್ ದ ಇಂಟರ್ವ್ಯೂ. ಡೂ ಯುವರ್ ಬೆಸ್ಟ್, ಲಿವ್ ದ ರೆಸ್ಟ್ ಟು ಗಾಡ್. ಅಷ್ಟೇ, ನಮ್ಮ ಬೆಸ್ಟ್ ಕೆಲಸ ನಾವು ಮಾಡೋಣ, ಮಿಕ್ಕಿದೆಲ್ಲ ವಿಲ್ ಲಿವ್ ಇಟ್ ಟು ಡೆಸ್ಟಿನಿ. ನಮ್ಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಓಕೆ, ಮೀಟ್ ಯು ಆಲ್ ವೆರಿ ಸೂನ್. ಗಾಡ್ ಬ್ಲೆಸ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.